Hello students, welcome to Patadkal English Academy and Manishankar English Academy. ಇವತ್ತು PUC first year third unit Around a Medicinal Creeper by Purnachandra Tejasvi. ಈ ಲೆಸನ್ ಅದ ಪಾರ್ಟ್ 4 ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ. ಈ ಹಿಂದಿನ ವಿಡಿಯೋದಲ್ಲಿ ಪೇಜ್ ಮಾರ ಬ್ಯಾಂಬೂ ಶೂಟ್ ಕಟ್ ಮಾಡುವಾಗ ತನ್ನ ಬೆರಳನ್ನ ಗಾಯ ಮಾಡಿಕೊಂಡು ವೈಟ್ ಮ್ಯಾನ್ ಹತ್ರ ಬಂದಿದ್ರು. ವೈಟ್ ಮ್ಯಾನ್ ಹತ್ರ ಬಂದು ಅದನ್ನು ತೆಗೆದ್ರೆ ಅಲ್ಲಿ ಗಾಯ ಇಲ್ಲ. Looking at all this, the Englishman believed Mara. Looking at all this andre blood stains. There was no blood, no wound. In fact, no sign of any wound having been there. Now the white man became angry with Mara. "You fool, are you joking?" he shouted. Mara showed him all the blood on his clothes and body and cringed before him, saying that he was not lying. ಇದನ್ನೆಲ್ಲ ಕೇಳಿದ ಮೇಲೆ ಲುಕಿಂಗ್ ಅಟ್ ಆಲ್ ದಿಸ್ ದ ಇಂಗ್ಲಿಷ್ ಮ್ಯಾನ್ ಬಿಲೀವ್ಡ್ ಮಾರಾ. ಮಾರ ನಂಬಿದ. ಯಾವ ವಿಷಯದೊಳಗ ಯಾವುದೋ ಒಂದು ತಪ್ಪಲದ ಕಾರಣದಿಂದಾಗಿ ಅವನ ಗಾಯ ಮಾದಿದೆ, ಅಷ್ಟೇ ಅಲ್ಲ ಅಲ್ಲಿ ಕಲೆನೂ ಕೂಡ ಇಲ್ಲ. ಗಾಯದ್ದು ಶಾಕ್ ಆಗ್ತಾನ ವೈಟ್ ಮ್ಯಾನ್. ಹಾಗಾದ್ರೆ ಇಲ್ಲೊಂದೇನೋ ದೊಡ್ಡ ಶಕ್ತಿ ಇದ್ದದ್ದು ಒಂದು ಔಷಧಿ ಗಿಡ ಇದೆ, ಅದನ್ನ ನಾನು ನೋಡ್ಬೇಕಂತ ವೈಟ್ ಮ್ಯಾನ್ಗೆ ಆಸೆ. ಹಿ ಟುಕ್ ದ ಲೀಫ್, ವೈಟ್ ಮ್ಯಾನ್, that had been kept on the wound and told Mara. White man, doctor, took the leaf that had been kept on the wound ಮೇಲೆ ಇಟ್ಟಿದ್ರಲ್ಲ ಆ ತಪ್ಪಲನ್ನ ತಗೊಂಡು ಮಾರಾಗ ಹೇಳ್ದ, ಶೋ ಮಿ ದ ಪ್ಲಾಂಟ್. ಏ ಮಾರ, ನನಗೆ ತೋರ್ಸದ, ಪ್ಲೀಸ್ ಶೋ ಮಿ ದ ಪ್ಲಾಂಟ್. ಫ್ರಮ್ ವಿಚ್ ಪ್ಲಾಂಟ್ ಯು ಪ್ಲಕ್ಡ್ ದೀಸ್ ಲೀವ್ಸ್? ಫ್ರಮ್ ವಿಚ್ ಯು ಪ್ಲಕ್ಡ್ ದಿಸ್ ಲೀಫ್? ಒಂದೇ ಲೀಫ್ ಅಂತಾರೆ ಇವರು, ಅಂದ್ರೆ ದೊಡ್ಡ ಲೀಫ್ ಇತ್ತೋ ಏನೋ, ನಾನು ಅನ್ಕೊಂಡೆ ಒಂದ್ 2-3 ಇದ್ದಿರ್ಬೇಕಂತೇಳಿ. ಒಂದ್ ಲೀಫ್ ಯಾವುದು? ಆ ಶೋಭಿದ ಪ್ಲಾಂಟ್ ಅಂತಾರ ಅವರು. ಯಾವ ಪ್ಲಾಂಟ್ ನಿಂದ ಇದನ್ನ ತಕೊಂಡಿ, ಆ ಪ್ಲಾಂಟ್ ನಾನು ನೋಡ್ಬೇಕು. ವೈಟ್ ಮ್ಯಾನ್ ಗದರಿಸಿದ್ರು. ಹಿಂಗ ನೀವು ತೋರಿಸಿದ್ರಂದ್ರೆ, ಶೋ ಮಿ ದ ಪ್ಲಾಂಟ್ ಫ್ರಮ್ ವಿಚ್ ಯು ಪ್ಲಕ್ಡ್ ದಿಸ್ ಲೀಫ್, ಐ ವಿಲ್ ಗಿವ್ ಯು ಮೈ ಎಂಟೈರ್ ಪ್ಲಾಂಟೇಶನ್. ನಂದೇನು ದೊಡ್ಡ ಪ್ಲಾಂಟೇಶನ್ ಇದೆ. ಪ್ಲಾಂಟೇಶನ್ ಅಂದ್ರೆ ಲಾರ್ಜ್ ಎಸ್ಟೇಟ್, ಲಾರ್ಜ್ ಸ್ಕೇಲ್ ಆಫ್ ಫಾರ್ಮ್, ದೊಡ್ಡ ಪ್ರಮಾಣ 100 ಎಕರೆ ಹೊಲ ಇರ್ತದಲ್ಲ, ಪ್ಲಾಂಟೇಶನ್ ಅಂತಾರ ಅದಕ್ಕೆ. ನಂದು ಎಂಟೈರ್ ಅಂದ್ರೆ ಕಂಪ್ಲೀಟ್, ಉಷ್ಟು ಪ್ಲಾಂಟೇಶನ್, ಅರ್ಧ ಅಲ್ಲ ಉಷ್ಟು ಪ್ಲಾಂಟೇಶನ್ ಏನು ಕೊಡ್ತೀನಿ. ತಿಳ್ಕೊಡ್ರಿ ನೀವು ಇಂಡಿಯನ್ ಹರ್ಬ್ಸ್ಗೆ ಎಷ್ಟು ವ್ಯಾಲ್ಯೂ ಐತೆ ಅಂತ ಹೇಳಿ. ನಾನೆಲ್ಲ ನಂದು ಪ್ಲಾಂಟೇಶನ್ ನಿನಗೆ ಕೊಟ್ಬಿಡ್ತೇನೆ, ನನಗದು ಪ್ಲಾಂಟ್ ಅಷ್ಟೇ ತೋರ್ಸ್. ಮಾರಾ ಟುಕ್ ಹಿಮ್ ಟು ದ ಫಾರೆಸ್ಟ್. ಬರ್ರಿ ಸರ್ ಅಂತ. Mara took the white man, the doctor, to the forest, and even though they searched for an entire day from morning to evening, the whole day they searched for the plant, but they did not find that plant, which had similar leaves. Similar leaves means ಈ ಏನು ಗಾಯದ ಮೇಲೆ ಹಾಕಿ ಇತ್ತಲ್ಲ ಆ ಎಲೆಯನ್ನು ಹೋಲುವಂತ ಪ್ಲಾಂಟ್ ಎಲ್ಲೂ ಸಿಗ್ಲಿಲ್ಲ. They spent the whole day in search of that plant, but they couldn't. Now the Englishman thought that Mara really did not want to identify the plant. Purposely Mara ತೋರ್ಸಕತ್ತಿಲ್ಲ, ಗೊತ್ತೈತ ಅವಾಗ, ಬಟ್ ನನಗೆ ತೋರಿಸಬಾರದು ಅನ್ನೋದಕ್ಕೆ ತೋರ್ಸಕತ್ತಿಲ್ಲ ಮಾರ ಅಂತ ಅನ್ಕೊಂತಾನ ವೈಟ್ ಮ್ಯಾನ್.
He was angry. White man became angry towards the behavior of Mara because he thought that Mara was so greedy that even though he had offered him his entire estate, he was not satisfied. ಇಲ್ಲಿ he ಅಂತ ಬರ್ತವೆ, ಸರಿಯಾಗಿ ತಿಳ್ಕೊಬೇಕ್ರಿ. ವೈಟ್ ಮ್ಯಾನ್ ಅನ್ಕೋತಾನ, ನನ್ನ ಎಂಟೈರ್ ಪ್ಲಾಂಟೇಶನ್ನೇ ಕೊಡ್ತೀನಿ ಅಂತಂದೇನೆ, ಎಸ್ಟೇಟ್ ಕೊಡ್ತೀನಿ ಅಂತಂದೆ, ಎರಡು ಒಂದೇ ಮೀನಿಂಗ್ ಇರೋದು. ನನ್ನ ಪ್ಲಾಂಟೇಶನ್ ಕೊಡ್ತೀನಿ ಅಂದ್ರು ಅವ ಹಿ ಇಸ್ ನಾಟ್ ಸ್ಯಾಟಿಸ್ಫೈಡ್, ಅವಾಗ ತೃಪ್ತಿ ಇಲ್ಲ. ಹಿ ಇಸ್ ಸೋ ಮಚ್ ಗ್ರೀಡಿ, ದುರಾಶೆ ಭಾಳ ಆಯ್ತು ಅವನಿಗೆ. ಇನ್ನೂ ಹೆಚ್ಚಿಗೆ ರೊಕ್ಕ ಕೇಳ್ತಿದ್ದಾಗದಾನ, ಮತ್ತೇನೋ ಕೇಳ್ತಾನ. ಹಾಗಾಗಿ ಅವ ಬೇಕಂತಲೇ ನನಗೆ ತೋರ್ಸಕತ್ತಿಲ್ಲ, ಇವ ಶಿಸ್ತು ವ್ಯವಸ್ಥೆ ಮಾಡ್ಬೇಕಂತ ಹೇಳ್ಕೊಂಡು ಡಾಕ್ಟರ್ ಬಿಕೇಮ್ ಆಂಗ್ರಿ. ಹಿ ವಾಸ್ ಆಂಗ್ರಿ. Doctor was angry because doctor thought that Mara was so greedy. Mara was so greedy. Just greedy that even though he had offered him, he andre doctor had offered him andre Mara. His andre doctor's entire estate. He was not satisfied. He andre Mara was not satisfied. So he took out his gun. ಮತ್ತೇನೆ ಮಾತಿಗೆ ಬಗ್ಗುದಲ್ಲೇವ ಅಂತ ಹೇಳ್ಕೊಂಡು ಡಾಕ್ಟರ್ ಗನ್ನೇ ತಗೊಂಡ್ಬಿಟ್ಟ. And pointing at Mara said, directing his gun towards Mara and said, if you do not show it to me, I will shoot you down. Now Mara was shivering, trembling with fear. Shivering, trembling with fear. Now Mara was shivering and he started crying loudly out of fear. He fell at the Englishman's feet. ಬಿದ್ದುಬಿಟ್ಟ ಅಡ್ಡ. And begged him ಅವನಿಗೆ ಕೇಳ್ಕೊಂಡ, ಭಿಕ್ಷೆ ಬೇಡಿಕೊಂಡ. And said that he really did not. Sir, ರಿಯಲಿ ನನಗೆ ಗೊತ್ತಿಲ್ಲ. ನೀವು ಅನ್ಕೊಂಡಿರ್ಬೇಕು ಈ ಎಸ್ಟೇಟ್ ಸಾಕಾಗಿಲ್ಲ ಇವನಿಗೆ, ಏನೋ ಕೇಳ್ತಾನ, ದುರಾಶೆ ಅದನ ಅಂತೇಳಿ. ಅದಲ್ಲ ಸರ್, ರೀಸನ್ ಅಂದ್ರೆ ನನಗೆ ಗೊತ್ತೇ ಇಲ್ಲ. ಇಲ್ಲೊಂದು ಸ್ವಲ್ಪ ನಿಗೂಢ ಐತಿ. ಮಾರ ಯಾಕೆ ಗೊತ್ತಿತ್ತು ಅವನಿಗೆ ಅಂತ ಅನಿಸ್ತದ ನಮಗೆಲ್ಲರಿಗೂ. ಆ ಪ್ಲಾಂಟ್ ಅನ್ನ ಹುಡುಕುವಂಥದ್ದು ಗೊತ್ತಿತ್ತು, ಮಾರ ಯಾಕೆ ತೋರಿಸ್ಲಿಲ್ಲ ಅಂತಂದ್ರ ನಿಗೂಢ ಅವನ ಬಿಹೇವಿಯರ್ ನಲ್ಲಿ. ಇಂಡಿಯನ್ ಹರ್ಬ್ಸ್ ಇವರಿಗೆಲ್ಲ ಫಾರಿನರ್ಸ್ ತೋರಿಸಿದ್ವು ಅಂದ್ರೆ ಅವರೆಲ್ಲ ತಗೊಂಡು ಹೋಗ್ಬಿಡ್ತಾರೆ. ನಮ್ಮ ದೇಶದ ನಾವು ಕಳ್ಕೊಬಾರ್ದು ಅನ್ನುವಂಥ ಪ್ಯಾಟ್ರಿಯಾಟಿಸಮ್ ಇರ್ಬೋದು, ಅಥವಾ ಇನ್ನೇನಾದ್ರೂ ಇರ್ಬೋದು, ಅಥವಾ ಗೊತ್ತಿಲ್ಲದೆ ಇದ್ರೂ ಇರಬಹುದು. ಬಹುತೇಕ ಗೊತ್ತೈತಿ, ಬಟ್ deliberately he did not tell the doctor. I think. I believe the Englishman now really angry. I believe that Englishman now really angry and said, get out. ಇದು ಐ ಅಂದ್ರೆ ಇಲ್ಲ ಪೂರ್ಣಚಂದ್ರ ತೇಜಸ್ವರ್ ಅಲ್ರಿ. I believe the Englishman now really angry and said, get out ಅಂತ ಇಂಗ್ಲಿಷ್ ಮ್ಯಾನ್ ಹೇಳ್ತಾನ. And drove him out. Drive out ಅಂದ್ರೆ send somebody forcefully outside ಅಂತ ಹೇಳಿ ಹೊರಗೆ ಹಾಕ್ಬಿಡ್ದು, ತೆಗೆದು ಹಾಕ್ಬಿಡ್ದು. ನಡೆಯೋ ನೀ ಏನೇನೋ ಹೇಳ್ತಪ್ಪ, ನೀ ಸುಳ್ಳೈತೋ, ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ನಡಿ ಹೊರಗೆ ನಡಿ ಅಂತ ಹೇಳ್ಕೊಂಡು ದಬ್ಬಿಟ್ಟು. ಇದೆಲ್ಲ ಯಾರು ಹೇಳ್ತಾರ ಅಂತಂದ್ರೆ ಇದನ್ನೆಲ್ಲ ಕತಿ ಮಾರ ಹೇಳ್ತಾನ ಪೂರ್ಣಚಂದ್ರ ತೇಜಸ್ವರಿಗೆ. ಹಿಂಗಾಯ್ತಿರಿ ನಂದು, ನಾನು ಬೆರಳಿಗೆಲ್ಲ ಹಿಂಗೆ ಹಾಕೊಂಡಿದ್ದೆ, ಡಾಕ್ಟರ್ ಎಲ್ಲ ಹಿಂಗೆ ಬಂದ್ರು, ನನಗೆ ತೋರ್ಸಂದ್ರು, ನನಗೆ ಗೊತ್ತಿರಲಿಲ್ಲ, ನಾ ತೋರಿಸ್ಲಿಲ್ಲ, ಎಸ್ಟೇಟ್ ನನಗೆ ಆಫರ್ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಅಭಿಪ್ರಾಯ ಹೇಳ್ತಾರಲ್ಲ. ಹಿಯರಿಂಗ್ ದಿಸ್ ಸ್ಟೋರಿ, ಈ ಸ್ಟೋರಿ ಅಂದ್ರೆ ಸ್ಟೋರಿ ಆಫ್ ಮಾರ ಹ್ಯಾವಿಂಗ್ ಕಟ್ ಹೀಸ್ ಆರ್ಟರಿ and his meeting with the doctor, white man. Hearing the story, I also showed my irritation, anger. ಪೂರ್ಣಚಂದ್ರ ತೇಜಸ್ವಿ ಅವರು ಮಾರನಿಂದ ಈ ಕತಿ ಮಾರನ್ ತಂದ ಕತಿ ತಾನೇ ಹೇಳ್ತಾನ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಸರ್ ನಮಗೆ ಹೇಳ್ತಾರ, ಏನ್ ಹೇಳ್ತಾರಂದ್ರ, ಮಾರ ತನ್ನ ಕತಿ ನನಗೆ ಹೇಳಿದ ಮೇಲೆ ನನಗೆ ಸಿಟ್ಟು ಬಂತು ಅಂತಾರ. I also showed my anger. I showed my irritation means anger and said, ಮಾರಾಗ ಹೇಳ್ಬಿಡ್ತಾನ, ಏನ್ ಮಾರ ಏನ್ ಹೇಳ್ತೀನಿ ನೀನು, ಅಲ್ರಿ ಅದು ಒಂದು ತಪ್ಲನ ಬೆರಳ ಮೇಲೆ ಹಾಕೊಂಡು ಹೋದ್ರೆ ಸಂಪೂರ್ಣ ಗಾಯ ಮಾಡಿತ್ತು ಮತ್ತು ಕಲಿ ಸಹಿತಿಲಿಲ್ಲ ಅಂತ ಹೇಳ್ತೀವಿ. ಒಂದು ಅರ್ಧ ತಾಸು ಒಂದು ತಾಸೊಳಗಿರ್ಬೇಕದು. ಅದು ಹೆಂಗ್ರಿ ಮಾರ ಅವ್ರು ನೀವು ಹೇಳೋದು, ಯುವರ್ಸ್ ಇಸ್ ಎ ಕಾಕ್ ಅಂಡ್ ಬುಲ್ ಸ್ಟೋರಿ ಅಂತೇಳಿ.
ಅಂದ್ರೆ ನೀವು ಹೇಳ್ತಾ ಇರೋದು ಯಾವುದೋ ಒಂದು ಏನಂತಂದ್ರೆ ಫ್ಯಾನ್ಸಿಫುಲ್ ಅನ್ಬಿಲೀವೇಬಲ್ ಸ್ಟೋರಿ. ಕಾಕ್ ಅಂಡ್ ಬಿಲ್ ಸ್ಟೋರಿ ಅಂದ್ರೆ ಕಾಗವ ಗುಬ್ಬವನ ಕಥೆ ಅಂತ ಅಂತೀವ್ರಿ ನಾವು. ಅಂದ್ರೆ ಸುಳ್ಳು ಕತೆ, ನಾಟ್ ಆನ್ ದ ಬೇಸ್ ಆಫ್ ಟ್ರೂತ್ ಅಂತ ಹೇಳಿ. ನೀನು ಯಾವುದೋ ಒಂದು ಸುಳ್ಳು ಕತೆ ಹೇಳಿಕತ್ಯಪ್ಪ, ಟೋಟಲಿ ಫ್ಯಾಬ್ರಿಕೇಟೆಡ್. ಫ್ಯಾಬ್ರಿಕೇಟೆಡ್ ಅಂತಂದ್ರೆ ಟು ಇನ್ವೆಂಟ್ ಸಮಥಿಂಗ್ ಫಾಲ್ಸ್ ಇನ್ ಆರ್ಡರ್ ಟು ಡಿಸೀವ್. ನೀನೋ ಒಂದು ಇನ್ವೆನ್ಷನ್ ಮಾಡಿ ಕತಿ ವಿಚ್ ಇಸ್ ಅನ್ರಿಯಲ್. ನಿನ್ನ ಕತಿ ನಾನು ನಂಬಲ್ಲ. ಡಾಕ್ಟರ್ ಹಿಂಗತೆ ಆಯ್ತು ಅಂತ ಹೇಳ್ತಿ, ನನಗನಿಸ್ತದ ಯು ಆರ್ ಲೈಯಿಂಗ್, ಸುಳ್ಳು ಅಂತ ಹೇಳಿ ಕತೆ ಅಂತ ಅನಿಸ್ತದ. ಟೋಟಲಿ ಫ್ಯಾಬ್ರಿಕೇಟೆಡ್. ಓಕೆ, ನನಗೆ ಯಾಕೆ ಹಂಗತಿ ಅನಿಸ್ತೈತಿ ಅಂತಂದ್ರೆ, ಇಫ್ ಯು ಹ್ಯಾಡ್ ಗಾನ್ ಅಂಡ್ ಸರ್ಚ್ಡ್ ನಿಯರ್ ದ ಬ್ಯಾಂಬೂ ಬುಷ್ ವೇರ್ ಯು ಹರ್ಟ್ ಯುವರ್ ಹ್ಯಾಂಡ್, ವುಡ್ ಯು ನಾಟ್ ಹ್ಯಾವ್ ಫೌಂಡ್ ದ ಲೀಫ್. ಅರೆ, ಪೂರ್ಣಚಂದ್ರ ತೇಜ್ ಅವರು ಕೇಳ್ತಾರ, ಇಫ್ ಯು ಹ್ಯಾಡ್ ಗಾನ್ ಅಂಡ್ ಸರ್ಚ್ಡ್ ನಿಯರ್ ದ ಬ್ಯಾಂಬೂ ಬುಷ್ ವೇರ್ ಯು ಹರ್ಟ್ ಯುವರ್ ಹ್ಯಾಂಡ್, ನೀನು ಬ್ಯಾಂಬೂ ಬುಷ್ ಎತ್ತು ಹೋಗಿ ಅಂತ ಹೇಳ್ತೇನೆ. ನಾನು ನಿನ್ನ ಕೈನ ಗಾಯ ಮಾಡ್ಕೊಂಡದ ಜಾಗದಲ್ಲಿ ಹೋಗಿ ಅಂತ ಹೇಳ್ತೇನೆ. ನಾವು ಅಲ್ಲೂ ಹೋದ ಬ್ಯಾಲೆನ್ಸ್ ಐತೆ. ವುಡ್ ಯು ನಾಟ್ ಹ್ಯಾವ್ ಫೌಂಡ್ ದ ಲೀಫ್, ನಿಮಗೆ ಸಿಗ್ಲಿಲ್ವೇ ಎಲೆ ಆ ಪ್ಲಾಂಟ್? ಅದು ಹೆಂಗ್ರಿ? ಅಲ್ಲೇ ಹೋಗಿರಿ, ಬ್ಯಾಂಬೂ ಬುಷ್ ಹತ್ರ ಹೋಗಿರಿ ಅಂತೀರಿ ನೀವ್ರಿ. ಅಲ್ಲೇ ಇತ್ತು ಪ್ಲಾಂಟ್, ಅದನ್ನ ತಗೊಂಡ್ ಲೀಫ್ ತಗೊಂಡ್ ಹಾಕೊಂಡೇನ ಅಂತ ಹೇಳ್ತೀರಿ. ಬ್ಯಾಂಬೂ ಬುಷ್ ಸಿಕ್ಕೈತಿ ಬಟ್ ಪ್ಲಾಂಟ್ ಸಿಗ್ಲಿಲ್ವೇ? ಏನ್ ಹೇಳ್ತಾರೆ ಮಾರವ್ರ ನೀವು? And the plant, you found, you were able to find the bamboo bush, but you were not able to find the plant. How? To which he replied, ಹಿಂಗತೆ ಏನ್ರಿ ಮಾರವ್ರ ಅಂತ ಪೂರ್ಣಚಂದ್ರ ತೇಜೇಶ್ವರ್ ಕೇಳಿದ್ರ, ಹಡ್ಡಿ ಅವನೆತ್ತಿ ಅದಕ್ಕೊಂದು ಮತ್ತೆ ಬೇರೆ ಕತೆ ಕಟ್ತಾನಪ್ಪ. ಮತ್ತೊಂದು ಕತೆ ಮಾರಾನ ಹತ್ರ ಒಂದು 5-6 ಕತೆಗಳದಾವ್ರಿ ಇಂಥವೆಲ್ಲ ಅಬೌಟ್ ದ ಮೆಡಿಸಿನಲ್ ಕ್ರೀಪರ್. ಹೋಲ್ ಲೆಸನ್ ಏನದ ಅಂದ್ರೆ ಅಬೌಟ್ ಮೆಡಿಸಿನಲ್ ಕ್ರೀಪರ್. ಅಬೌಟ್ ಅಂದ್ರೆ ಅರೌಂಡ್ ಮೆಡಿಸಿನಲ್ ಕ್ರೀಪರ್ ಅಂದ್ರೆ ಏನ? ಅಬೌಟ್ ಮೆಡಿಸಿನಲ್ ಕ್ರೀಪರ್. ಇಡೀ ಲೆಸನ್ ಇದು ಕೇಳ್ತಾರ ಅವರು. ನೀವು ಅಲ್ಲಿ ಹೋಗಿನಂತೀರಿ ಬ್ಯಾಂಬೂ ಬುಷ್ ಹತ್ರ, ಆದ್ರೆ ಪ್ಲಾಂಟ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಈ ಹೆಂಗ್ರಿ ಮಾರ ನೀವು ನನಗೆ ಹೇಳ್ತೀರಿ ಕತೆನ? ನಿಮ್ದೆಲ್ಲ ಕಾಕ್ ಅಂಡ್ ಬುಲ್ ಸ್ಟೋರಿ ಬಿಡ್ರಿ. ಇದು ಆ ಡಾಕ್ಟರ್ ಬೆಟ್ಟದ್ದು ಸುಳ್ಳು ಅಂತ ಅನಿಸ್ತದ, ಗಾಯ ಮಾದದ್ದು ಸುಳ್ಳು ಅಂತ ಅನಿಸ್ತದ ಅಂತಂದದ್ದಕ್ಕ ಒಂದು ಕತಿ ಮತ್ತೊಂದು ಕತಿ ಜೋಡಿಸ್ತಾನ ಮಾರ ಆ ಪ್ಲಾಂಟ್ ಬಗ್ಗೆ. ಟು ವಿಚ್ ಹಿ ರಿಪ್ಲೈಡ್, ಹಿಂಗ ಸರ್ ಕೇಳಿದ್ರೆ, ಪೂರ್ಣಚಂದ್ರ ಸರ್ ಕೇಳಿದ್ರೆ, ಟು ವಿಚ್ ಇದಕ್ಕ ಹಿ ರಿಪ್ಲೈಡ್ ವಿತ್ ಅನದರ್ ಸ್ಟೋರಿ. ಹಾಗೆ ಮತ್ತೊಂದು ಸ್ಟೋರಿನ ಜಾಯಿಂಟ್ ಮಾಡಿಬಿಟ್ಟ. ಏನ್ ಸ್ಟೋರಿ ಅಪ್ಪ ಅದು ಅಂದ್ರೆ, that the mongoose and the cowcal, crow peasant, also know about this plant, and that when they go hunting snakes, if they are bitten by poisonous snakes, they immediately chew this leaf and thus cure themselves. ಮತ್ತೊಂದು ಇದು ಇದ್ರ ಮೇಲಿಂದ ಸರ್ಪಗಂಧಿ ಅಂತ ತಿಳ್ಕೊಂಡು ನಮ್ಮ ಹುಡುಗರು ಹೇಳಿದ್ರು ನನಗೆ. ಏನ್ ಮಾಡ್ತಾರ ಸರ್, ಹಂಗಲ್ ಸರ್, ಅದು ಏನಾಗತ್ತಂತಂದ್ರ, ಈಗ ನೀವ ನಾನು ಹೇಳಿದ ಡಾಕ್ಟರ್ ಕತಿ ಕಾಗಬೋನ್ ಕತಿ ಅಂತ ನೀವು ಅನ್ಕೋತೀರಿ. ಸರ್ ಇನ್ನೊಂದು ಹೇಳ್ತೇನೆ ಕೇಳ್ರಲ್ಲ. ಟು ಹೊಯ್ಚಿ ಇಲ್ಲ ನೋಡ್ರಿ. ಎಸ್, ದಟ್ ದ ಮಂಗೂಸು ಅಂಡ್ ದ ಕೌಕಾಲ. ಮಂಗೂಸು ಮುಂಗುಷಿ ಅಂಡ್ ಕೌಕಾಲ್ ಅಂದ್ರೆ ಒಂದು ಪಕ್ಷಿ, ಇದು ರತ್ನ ಪಕ್ಷಿ ಅಂತಾರೆ ನಮ್ಮ ಕಡೆ. ಕ್ರೋಫೀಸಂಟ್ ಅಂತದ, ಕಾಗೆ ಬಟ್ ಕೆಂಪು ರೆಕ್ಕೆಗಳಿರ್ತಾವ್ರೆ. ಈ ಎರಡು, ಇದು ಒಂದು ಪ್ರಾಣಿ, ಇದೊಂದು ಪಕ್ಷಿ.
ಆಲ್ಸೋ ನೋ ಅಬೌಟ್ ದಿಸ್ ಪ್ಲಾಂಟ್. ಸರ್ ಈ ಪ್ಲಾಂಟ್ ಬಗ್ಗೆ ಅವುಗಳಿಗೇನು ಗೊತ್ತು. ಏನಂದ್ರೆ ದಟ್ when they go hunting with the snakes, they go hunting the snakes with snakes ಅಲ್ಲ, when they go hunting snakes ಜೊತೆಗೆ ಫೈಟಿಂಗ್ ಮಾಡುವಾಗ, ಹಂಟಿಂಗ್ ಮಾಡುವಾಗ, ಇಫ್ ದೇ ಆರ್ ಬಿಟನ್ ಬೈ ಪಾಯ್ಸನಸ್ ಸ್ನೇಕ್ಸ್, ಹಾಗೇನಾದರೂ ಸ್ನೇಕ್ಸ್ ಇವುಗಳನ್ನ ಕಚ್ಚಿದ್ರೆ ಅವು ಏನ್ ಮಾಡ್ತಾವ, ಮಂಗೂಸ್, ಕೌಕಾಲು, ದೇ ಇಮ್ಮಿಡಿಯೇಟ್ಲಿ ಚೂ ದಿಸ್ ಲೀಫ್, ಇಮ್ಮಿಡಿಯೇಟ್ಲಿ ಬಂದು ಆ ಲೀಫ್ ಅನ್ನ ಅಗಿತವೆ, ಚೂ ಮಾಡ್ತವೆ. ಅಂಡ್ ದಸ್ ಕ್ಯೂರ್ ದೆಮ್ಸೆಲ್ಸ್, ತಮ್ಮನ್ನು ತಾವು ಸಾವಿನಿಂದ ಸರ್ವೈವ್ ಆಗ್ತವೆ. ಆ ಪಕ್ಷಿ, ಆ ಪ್ರಾಣಿಗೂ ಸಹಿತ ಗೊತ್ತು ಸರ್ ಈ ಮೆಡಿಸಿನಲ್ ಲೀಫ್ ಬಗ್ಗೆ ಅಂಥೇಳಿ ಮಾರ ಮತ್ತೊಂದು ಕತೆ ಕಟ್ತಾನ ಅದಕ್ಕೆ. ಓಕೆ, ಮಾರ ಡಿಡ್ ನಾಟ್ ಹ್ಯಾವ್, ಮತ್ತೊಂದು ಕತೆ ಸ್ಟಾರ್ಟ್ ಆಗ್ತತಿ. ಸರ್ ಹೇಳ್ತಾರ ನಮಗ, ಪೂರ್ಣಚಂದ್ರ ಜಯಸ್ವಿ ಸರ್ ಹೇಳ್ತಾರ, ಮಾರಾಗ ಬಾಯಿ ಒಳಗ ಬಲಗಡೆಯಲ್ಲಿ ಎರಡೂ ಕಡೆ ಮ್ಯಾಲೆ ಮತ್ತು ಕೆಳಗ ಬರೀ ಅರ್ಧ ಬಾಯಿ ಹಲ್ಲಿರ್ಲಿಲ್ಲ. ಯಾಕ್ರಿ ಮಾರ ನಿಮಗೆ ಈ ತರ ಆಗಿದೆ ಅಂತ ಕೇಳಿದ್ರೆ ಅದಕ್ಕೊಂದು ಕತೆ ಹೇಳ್ತಾನ ಮಾರ. ಬಟ್ ಈ ವಿಡಿಯೋದಲ್ಲಿ ಆ ಕತೆ ಅರ್ಧ ಆಗ್ತೈತ್ರಿ. ಮುಂದಿನ ವಿಡಿಯೋದೊಳಗ ಅರ್ಧ ಕತೆನ ಹೇಳ್ತೇನೆ. ಬಹಳ ದೊಡ್ಡ ವಿಡಿಯೋ ಮಾಡೋ ವಿಚಾರ ನನಗಿಲ್ಲ. ಹಾಗಾಗಿ Mara did not have any teeth on the right side of his mouth. ರೈಟ್ ಸೈಡ್ ಅಷ್ಟೇ ರೀ, ಮೇಲೆ ಕೆಳಗ ಅಂತ ಅನ್ಕೋಬಹುದು ನಾವಿಲ್ಲ. ಹೆಂಗ ಅವ ತನ್ನ ಒಂದು ಬಲಗಡೆ ಅಷ್ಟೇ ತನ್ನ ಹಲ್ಲಗಳನ್ನ ಕಳ್ಕೊಂಡ ಅಂತಂದ್ರೆ, he had to chew everything on the left side. ಹಲ್ಲು ಬಲಕ ಇರ್ಲಿಲ್ಲ ಅಂದ ಬಳಕ ಪ್ರತಿಯೊಂದು ನಾವು ಎಡಕನ ಚೂ ಮಾಡ್ಬೇಕಾಗ್ತಿತ್ತು, ಏನ್ ತಿನ್ಬೇಕಾದ್ರೂ ಉಣ್ಬೇಕಾದ್ರೂ ಕೂಡ. He had to chew everything on the left side. ಓಕೆ, ಅವನ ಕತಿ ಇದು ಮಾರಂದು. ಮಾರ ಏನು ಎಲ್ಲ ಕತಿ ಹೇಳಿಕತ್ತನ ಅವಂದ ಪರಿಸ್ಥಿತಿ ಹಿಂಗಾಗೈತಿ. He was aged and perhaps they had fallen off naturally. ಅಣಬಹುದು ನೀವ್ರಿ, ಏಜಿಡ್ ಅದಾನ ಸರ, perhaps ಬಹುತೇಕ ನ್ಯಾಚುರಲಿ ಹಲ್ಲು ಬೀಳ್ತಾವಲ್ಲ ಸರ್, ಅದಕ್ಕೆ ಮಾರಂದ್ ಬಿದ್ದಿರ್ಬೇಕು. ಎಸ್ ಒಪ್ಪೋಣ, ಬಟ್ ವೈ ಓನ್ಲಿ ಒನ್ ಸೈಡ್ ರೀ? ವಯಸ್ಸಾದ್ರೆ ಅಲ್ಲೊಂದು ಇಲ್ಲೊಂದು ಹಲ್ಲು ಬೀಳ್ತಾವೆ, ಎರಡು ಕಡೆ ಬೀಳ್ಬೋದ್ರಿ, ಹೌದಾ, ಮೇಲೆ ಕೆಳಗೆ ಬೀಳ್ಬೋದು. ಬರೀ ಒಂದು ಸೈಡ್ ಹೆಂಗ್ ಬೀಳ್ತಾವ್ರಿ ವಯಸ್ಸಾದವ್ರಿಗೆ? ವಯಸ್ಸಾದ್ರೆ ಹಲ್ಲು ಬೀಳ್ತಾವ, ಇರ್ರೆಲೆವೆಂಟ್ ಆಗಿ, ರ್ಯಾಂಡಮ್ ಆಗಿ ಹೆಂಗ್ ಬೇಕಂಗ ಬೀಳ್ತಿರ್ತಾವ್ರಿ. ಆದ್ರ ವೈ ಒನ್ ಸೈಡ್ ಓನ್ಲಿ? ಯಾರ್ದಿದ್ದು ಪ್ರಶ್ನೆ? ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಐ ವಾಸ್ ಕ್ಯೂರಿಯಸ್, ಏನ್ ಮಾರ ಅವ್ರೆ, ಏನಿದು ನಿಮ್ಮ ಹಲ್ಲಿನ ಕತಿ? ಏನೋ ಒಂದು ಕೌಕಾಲದ ಕತಿ ಹೇಳ್ತೀರಿ, ಏನೋ ಒಂದು ಮಂಗೂಸ್ ಕತಿ ಹೇಳ್ತಾರೆ, ಏನೋ ಒಂದು ನಿಮ್ದು ಹ್ಯಾಂಡ್ ಉಂಡ್ ಮಾಡ್ಕೊಂಡದ್ದು ಡಾಕ್ಟರ್ ಕಡೆ ಆದದ್ದು ಕತಿ ಹೇಳ್ತಾರೆ. ನನಗಂತೂ ತುಂಬಾ ಕ್ಯೂರಿಯಸ್ ಅಂತ ಅನ್ಸತ್ತಪ್ಪ ನೀವು ಹೇಳೋ ಕತಿ ಬಗ್ಗೆ ತಿಳ್ಕೊಬೇಕಂತೇಳಿ. ಹಿಂಗಾಗಿ ಒನ್ ಡೇ ಐ ಆಸ್ಕ್ಡ್ ಹಿಮ್ ಹೌ ಹಿ ಹ್ಯಾಡ್ ಕಮ್ ಟು ಲೂಸ್ ಆಲ್ ದ ಟೀತ್ ಓನ್ಲಿ ಆನ್ ಒನ್ ಸೈಡ್. ಅರೆ, ಹೌ ಡಿಡ್ ಯು ಲೂಸ್ ಯುವರ್ ಟೀತ್ ಆನ್ ಓನ್ಲಿ ಒನ್ ಸೈಡ್? ಹೆಂಗ್ ಕಲ್ಕೊಂಡ್ರಿ ನೀವು ನಿಮ್ಮ ಹಲ್ಲಗಳನ್ನ? ಕೇಳೇ ಬಿಡ್ತಾರ ಪೂರ್ಣಚಂದ್ರು. ಅದು ಏನೋ ಸೊ ಕ್ಯೂರಿಯಸ್ ಇದ್ದಲ್ಲ ಹಾಗೆ. ಅದಕ್ಕ ಮಾರ ಏನ್ ಹೇಳ್ತಾರಂದ್ರ, ಹಿ ಟೋಲ್ಡ್ ಮೀ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಮತ್ತ ಅದಕ್ಕೊಂದು ಸ್ಟೋರಿ ಹೇಳ್ಬಿಟ್ಟ. ನಾನು ಹಲ್ಲು ಬಲಗಡೆ ಒಂದ್ ಸೈಡ್ ಯಾಕೆ ಕಳ್ಕೊಂಡೆ ಅಂತಂದ್ರೆ ಅದಕ್ಕೆ ಹೇಳ್ತಾನ, ಇಟ್ ಸೀಮ್ಸ್ ದಟ್ ದೇ ಹ್ಯಾಡ್ ಫಾಲನ್ ಔಟ್ ಲಾಂಗ್ ಎಗೋ ಅಂಡ್ ನಾಟ್ ಆಸ್ ಎ ರಿಸಲ್ಟ್ ಆಫ್ ಹಿಸ್ ಅಡ್ವಾನ್ಸಿಂಗ್ ಏಜ್. ಬಹಳ ವರ್ಷದ ಹಿಂದ ಅವ ಹಲ್ಲು ಕಳ್ಕೊಂಡಂಗ ಅನಿಸ್ತಿತ್ತು, ಲಾಂಗ್ ಎಗೋ, ಅಂಡ್ ನಾಟ್ ಬಿಕಾಸ್ ಆಫ್ ಹಿಸ್ ಅಡ್ವಾನ್ಸಿಂಗ್ ಓಲ್ಡ್ ಏಜ್. ವಯಸ್ಸಾಗ್ಲಿಕ್ಕತ್ತೈತಿ, 60 70 ಆಗ್ಲಿಕ್ಕತ್ತವ, ಅಥವಾ 50 60 ಆಗ್ಲಿಕ್ಕತ್ತವ, ಅಡ್ವಾನ್ಸಿಂಗ್ ಏಜ್ ದಿಂದಾಗಿ ಕಳ್ಕೊಂಡಂಗೇನು ಅನಿಸ್ತಾ ಇಲ್ಲ ಅದು. ಮತ್ ಹಾಗಾದ್ರೆ ಏನ್ ರೀಸನ್ ಇರ್ಬೋದಂದ್ರೆ, ಮಾರ ಹೇಳಿದ ಕತ್ತಿನ ಸರ್ ನಮಗ್ ಹೇಳ್ತಾರ. ಒನ್ಸ್ ಹಿ ಹ್ಯಾಡ್ ಲೇಡ್ ಎ ಟ್ರ್ಯಾಪ್ ಇನ್ ದ ಫಾರೆಸ್ಟ್ ಟು ಕ್ಯಾಚ್ ರಾಬಿಟ್ಸ್. ಒಂದ್ಸಲ ಏನಾಯ್ತಂತಂದ್ರೆ, ಈ ರಾಬಿಟ್ ಅನ್ನ ಹಿಡಿಬೇಕಂತ ತಿಳ್ಕೊಂಡು ಒಂದು ಇದನ್ನ ಇಟ್ಟಿದ್ರಂತ, ಬಲಿ ಇಟ್ಟು ಬಂದಾರ. ಹೌದಾ, ಕತಿ ಚಾಲುವಾತು. ಹಿ ವಾಸ್ ವರೀಡ್ ದಟ್ ಸಂಬಡಿ ಎಲ್ಸ್ ಮೇ ಗೆಟ್ ದೇರ್ ಬಿಫೋರ್ ಹಿಮ್ ಇನ್ ದ ಮಾರ್ನಿಂಗ್ ಅಂಡ್ ಟೇಕ್ ಅವೇ ಹಿಸ್ ಕ್ಯಾಚ್. ಅವಂದು ವಿಚಾರ ರೀ, ನೈಟ್ ಇಟ್ಟು ಬಂದಾರ್ರಿ ಬಲಿನ. ಮಾರ ಹೇಳಿದ್ದು ಪೂರ್ಣಚಂದ್ರ ಅವರಿಗೆ, ಪೂರ್ಣಚಂದ್ರ ಸರ್ ನಮಗೆ ಹೇಳ್ತಾರ ಅದನ್ನ. ಅವ ಹೇಳ್ತಾನಂದ್ರೆ, ಒಂದ್ಸಲ ನಾವು ಒಂದು ಬಲಿ ಇಟ್ಟು ಬಂದಿದ್ವಿ ಸರ್, ಅದನ್ನ ರಾಬಿಟ್ ಮೊಲ ಹಿಡಿಬೇಕಂತ ತಿಳ್ಕೊಂಡು ರಾತ್ರಿ ಮಾರ್ನಿಂಗ್ ಬೇಗ ಹೋಗ್ಬಿಟ್ಟೆ ಸರ್ ಕಾಡಿಗೆ.
ಅಲ್ಲೇ ಎಲ್ಲಿ ಬಲಿ ಇಟ್ಟು ಬಂದಿದ್ದೆ ಅಲ್ಲೇ. ಯಾಕಂತಂದ್ರೆ ನಾನು ಬಲಿ ಇಟ್ಟು ಬಂದಿನಿ, ಅದ್ರಾಗ ಏನಾರ ಒಂದು ಬಿದ್ದಿರ್ತೈತಿ, ಹೌದಾ, ಕ್ಯಾಶ್ ಇರ್ತೈತಿ, ಸಿಗಲ್ಪಟ್ಟಿರ್ತೈತಿ. ಅದನ್ನ ನನಗಿಂತ ಮುಂಚೆ ಅವನಾದ್ರು ಬೆಳಕು ಹರಿದ್ರಾಗಾಗಿ ಹೋಗಿ ತಗೊಂಡು ಹೋದ್ರೆ ಏನ್ ಮಾಡೋದು, ಅದಕ್ಕೆ ನಾನೇ ಬೆಳಿಗ್ಗೆ ಹೋಗ್ಬಿಟ್ರತ್ತಂತ, ಬೇಗ ಹೋದ್ರತ್ತಂತೇಳಿ ಹಿ ವಾಸ್ ವರೀಡ್. ಸ್ವಲ್ಪ ಚಿಂತೆ, ಯಾರಾದ್ರೂ ತಗೊಂಡು ಹೋದ್ರೆ ಹೇಗೆ ಅಂತೇಳಿ. ದ್ಯಾಟ್ ಏನ್ ಚಿಂತೆ, ಸಂಬಡಿ ಎಲ್ಸ್, ಬೇರೆ, ಎಲ್ಸ್ ಅಂದ್ರೆ ಬೇರೆಯವರು, ಮೇ ಗೆಟ್ ದೇರ್, ಮೇ ಗೋ ದೇರ್ ಬಿಫೋರ್ ಹಿಮ್, ಬಿಫೋರ್ ಮಾರ. ಅಂಡ್ ಇನ್ ದ ಮಾರ್ನಿಂಗ್, ಇದು ಬಿಫೋರ್, ನನಗಿಂತ ಮೊದಲು ಯಾರಾದ್ರೂ ಹೋಗ್ಬೋದು. ಅಂಡ್ ಟೇಕ್ ಅವೇ ಹಿಸ್ ಕ್ಯಾಚ್, ಹಿಸ್ ಕ್ಯಾಚ್ ಹಿಡಿದು ಹಾಕಲ್ಪಟ್ಟಂತ ವಸ್ತುಗೆ ಕ್ಯಾಚ್ ಅಂತ ತಿಳ್ಕೊಬೇಕು. ಕ್ರಿಯಾಪದ ಇಲ್ಲ ಅಲ್ಲೇ, ನಾವು ವಾಟ್ ಈಸ್ ಕಾಟ್ ಅಂದಂಗಿಲ್ಲ. ವಾಟ್ ಈಸ್ ಕಾಟ್ ಇನ್ ದ ಕೇಸ್, ಅವ ಬಲಿ ಒಳಗೆ ಏನು ಬಿದ್ದಿರ್ತೈತಲ್ಲ ಮೊಲ, ಯಾರಾದ್ರು ಹೀಸ್ ಅಂದ್ರೆ ಮಾರಂದ, ಹಿಡಿದವರು ಮಾರ, ಹೌದಾ, ತಗೊಂಡು ಹೋಗೋರು ಬೇರೆ. ಅಯ್ಯೋ ಯಾಕ ಅದು ಬೇರೆ ಯಾರು ಓದಿರ, ಏನ್ ಮಾಡೋದು, ನಾನು ಹೋಗ್ಬಿಡ್ತೀನಿ ಬೇಗ ಅಂತ ತಿಳ್ಕೊಂಡು. ಸೊ ಹಿ ವೆಂಟ್ ಇನ್ ಟು ದ ಫಾರೆಸ್ಟ್ ಬಿಫೋರ್ ಡೇ ಬ್ರೇಕ್, ಸನ್ರೈಸ್, ಡೇ ಬ್ರೇಕ್ ಸನ್ರೈಸ್, ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ನಾ ಕಾಡಿಗೆ ಹೋಗ್ಬಿಡ್ತಾನ. ದ ಟ್ರ್ಯಾಪ್ ವಾಸ್ ಎಂಪ್ಟಿ, ಖಾಲಿ ಇತ್ತು. ಓಕೆ, ನೋ ರ್ಯಾಬಿಟ್ ಹ್ಯಾಡ್ ವಾಕ್ಡ್ ಇಂಟು ಇಟ್, ಇರ್ಲಿಲ್ಲ, ಯಾವುದು ಇರ್ಲಿಲ್ಲ. ಮತ್ತೇನ್ ಮಾಡ್ದಪ್ಪ ಅಂತ ತಿಳ್ಕೊಂಡು, ಎಸ್, ಇಷ್ಟಕ್ಕೆ ಸ್ಟಾಪ್ ಮಾಡ್ತೇನ್ರಿ. ಇದನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಸ್ವಲ್ಪ ಶಾರ್ಟ್ ಆಗ್ತಾವ ವಿಡಿಯೋ, ಟೈಮ್ ಕಮ್ಮಿ ಇದ್ದದಕ್ಕೆ ಈ ರೀತಿ ಮಾಡ್ಲಿಕ್ಕತ್ತೀನಿ. ಒಂದು ಈ ಲೆಸನ್ ಸ್ವಲ್ಪ ಬಿಗರ್ ಇರೋದ್ರಿಂದ ಒಂಚೂರು ಏನಾಗ್ತದ್ರಿ, ಹೆಚ್ಚು ವಿಡಿಯೋಗಳು ಆಗ್ತವೆ. ಏನಾರು ಮಾಡಿ ಪ್ಲೇ ಲಿಸ್ಟ್ ಮಾಡಿ ಹಾಕ್ತಾನಂತ, ನಿಮಗೆ ತೊಂದರೆ ಕೊಡ್ಬೇಕನ್ನೋ ವಿಚಾರ ನನಗಿಲ್ಲ. ಹಂಗ ಕೆಲವೊಬ್ರು ಹಂಗ ಅಂದ್ರು, ವಿಡಿಯೋ ದೊಡ್ಡದಾಗ್ತತಿ, ಸ್ವಲ್ಪ ಸಣ್ಣದಾದ್ರ ನೋಡ್ಬೋದು ಅಂತೇಳಿ. ಅದಕ್ಕೆ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡ್ಬೇಕಂತ ತಿಳ್ಕೊಂಡು ಮಾಡ್ಲಿಕ್ಕತ್ತೀನಿ. ಓಕೆ, ಮತ್ತೊಂದು ಏನಂತಂದ್ರೆ, ಈ ಹಿಂಗತೆ ಮಾಡ್ಬೇಕಾದ್ರೆ ಏನ್ ಮಾಡ್ಲಿಕ್ಕತ್ತೀನಿ ಅಂದ್ರೆ, ಒಂದು ಪೇಜ್ ತಗೊಳ್ಳಿಕತ್ತೀನಿ ನಾನು. ಒಂದು ಪೇಜ್ ನನಗೂ ಮತ್ತೆ ಮುಂದೆ ಹೇಳಿಕ್ಕೆ ಅನುಕೂಲ ಆಗ್ತದ, ನಿಮಗಾದ್ರೂ ಅನುಕೂಲ ಆಗ್ತದ. 19th ಪೇಜ್ಗೆ ಎಂಡ್ ಮಾಡೀನಿ. 20th ಪೇಜ್, 19th ಪೇಜ್ ಲಾಸ್ಟ್ ಸೆಂಟೆನ್ಸ್ ಸ್ಟಾರ್ಟ್ ಆಗ್ತದೆ, ಮುಂದಿಂದೆಲ್ಲ 20th ಪೇಜ್ಗೆ ಬರ್ತೀನಿ ಅಂತ. ಇದೊಂದು ಪೇಜ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿಕೊಡ್ತೀನಿ. ಓಕೆ, ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈ ನಂದು ಇದು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಇದನ್ನ ಅಪ್ಲೋಡ್ ಮಾಡಿರ್ತೀನಿ. ಇದ್ರ ಬಗ್ಗೆ 1 ಮಾರ್ಕಿನ ಕ್ವಶನ್ ಬ್ಯಾಂಕ್ನಿಂದ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿರ್ತೀನಿ, ಹಾಕಿಬಿಟ್ಟಿನಿ ಆಲ್ರೆಡಿ, ತಾವೆಲ್ಲ ನೋಡ್ರಿ. ಓಕೆ, ಮತ್ತೆ ನಾಳೆ ಬೆಳಿಗ್ಗೆ ನಾನು ಅನಿಸ್ತದೆ ನನಗೆ ಬಹುತೇಕ ವಿಡಿಯೋ ಮಾಡಿ ಇದರದ ಮುಂದಿನ ಪಾರ್ಟನ್ನು ಹಾಕ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರೆಂಡ್ಸ್.